ಮನಿ ಮರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗಾಗಿ ಮತ್ತೆ ಬಂದಿದ್ದೀನಿ ನಿಮ್ಮ ಮುಂದೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಡಿಸ್ಕ್ಲೇಮರ್ ಪಾರ್ಟ್ ಅಂತ ಹೇಳ್ತಾ ಇದ್ದೀನಿ. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನಾನು ಆಂಫಿ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಸರ್ಟಿಫಿಕೇಶನ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. MFD ಆಗಿದ್ದೀನಿ ಈಗ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ಸೊ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಏನಾದರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕಿದ್ರೆ ಸಂಪರ್ಕ ಮಾಡ್ಬೋದು. ಸೊ ಸುಮ್ಮನೆ ನನ್ನ ಫಂಡ್ನ ಪರ್ಫಾರ್ಮೆನ್ಸ್ ಹೇಗಿದೆ ಒಂದು ಚೆಕ್ ಮಾಡಿ. ದಯವಿಟ್ಟು ಬರಬೇಡಿ. ಕಾರಣಗಳು ನಾನು ಫ್ರೀ ಇದ್ರೆ ಆನ್ಸರ್ ಮಾಡ್ತೀನಿ, ಮತ್ತೆ ನಿಮಗೆ ಆನ್ಸರ್ ಕೆಲವು ಸಲ ಸೆಟ್ ಆಗದೆ ಇರ್ಬೋದು ನಾನು ಹೇಳೋವಂಥದ್ದು. ಬರಲೇಬೇಡಿ ಅಂತಲ್ಲ, ಕಾರಣ ಕೊಡ್ತಾ ಇರೋದಿಲ್ಲಿ. ಸೊ ಬಂದರೂ ಸಹಿತ ಒಂದು ಅನಲೈಸ್ ಮಾಡ್ತೀನಿ. ಸ್ಕಿಪ್ ಏನೋ ಇಶ್ಯೂ ಇದೆ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಈ ಥರದ್ದೆಲ್ಲ ಬರ್ಬೋದು. ಸೊ ಆ ಥರದ್ದೆಲ್ಲ ಬಂದಾಗ ನಿಮಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಸೊ ಅವಾಯ್ಡ್ ಮಾಡಿ ಆದಷ್ಟು. ಸೊ ವಾಪಸ್ ಬರ್ತೀನಿ. ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ರಿಸ್ಕ್ ಇರುತ್ತೆ. ರಿಸ್ಕ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮ್ಮ ರಿಸ್ಕ್ ಏನಿದೆ ಎಲ್ಲ ತಿಳ್ಕೊಂಡು ಮ್ಯೂಚುವಲ್ ಫಂಡ್ ಅಥವಾ ಯಾವುದೇ ಒಂದು ಹೂಡಿಕೆ ಮಾಡಬೇಕಾದ್ರೂ ಒಂದು ಅಡ್ವೈಸರ್ ಸಹಿತ. ಮ್ಯೂಚುವಲ್ ಫಂಡ್ ಆದರೆ MFD ನಿಮ್ಮದೇ ಓನ್ ಲಾಂಗ್ ಟೈಮಲ್ಲಿ ರನ್ ಆಗಲ್ಲ. ಪ್ರಸ್ತುತ ಒಂದು ತಿಂಗಳು ವರ್ಷದಲ್ಲಿ ಕೊಡ್ತಿರೋದು, 3 ಇಯರ್ಸಲ್ಲಿ ಕೊಡ್ತಿರೋದು ಓವರ್ ದ ಪೀರಿಯಡ್ ಅದು ಸರಿ ಸೆಟ್ ಆಗಲ್ಲ. ಸೊ ಹಾಗಾಗಿ ಒಂದು ಅಡ್ವೈಸರ್ನ ಹೆಲ್ಪ್ ತಗೊಂಡು ಒಂದು ಹೇಗೆ ಸ್ವಿಚ್ ಆಗೋದು, ಯಾವ ಟೈಮಲ್ಲಿ ಆಗಬೇಕು ಎಲ್ಲ ತಿಳ್ಕೊಂಡು, ಯಾವ ಫಂಡ್ನ ಟಾಪಪ್ ಮಾಡಬೇಕು, ಈ ಥರದ್ದೆಲ್ಲ ವಿಷಯಗಳು ಇರ್ತವೆ ಸುಮಾರು. ಸೊ ಇದೆಲ್ಲ ಗೊತ್ತಿಲ್ಲದೆ ಸುಮ್ಮನೆ SIP ಮಾಡಿಬಿಟ್ಟು ವರ್ಷಾನುಗಟ್ಲೆ 16 ವರ್ಷ ಕಾಯ್ದು ಕೊನೆಯಲ್ಲಿ ರಿಟರ್ನೇ ಬರಲಿಲ್ಲ, ಆವ್ರೇಜ್ 10%ಗಿಂತ ಕಡಿಮೆ ಬಂತು ಅಂತ ಬೇಜಾರು ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಅಡ್ವೈಸರ್ದು ಹೆಲ್ಪ್ ತಗೊಂಡು ಮಾರ್ಕೆಟ್ ರಿಸ್ಕ್ ಅನಾಲಿಸಿಸ್ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡ್ಕೊಬೇಕು. ಮತ್ತೆ ಇದು ಪಾಸ್ಟ್ ಪರ್ಫಾರ್ಮೆನ್ಸ್ ಫ್ಯೂಚರಲ್ಲಿ ಇರುತ್ತೆ ಅಂತಿಲ್ಲ. ಫ್ಯೂಚರ್ ಪರ್ಫಾರ್ಮೆನ್ಸ್ ಅದ್ರ ನೆಕ್ಸ್ಟ್ ಚೇಂಜಸ್ ಏನು ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಫ್ಯೂಚರಲ್ಲಿ ಏನೇ ಒಂದು ಇಶ್ಯೂಸ್ಗಳು ಬಂದರೂ ಗೊತ್ತಾಗಲ್ಲ, ನಮ್ಗೆ ಗೊತ್ತಿರಲ್ಲ ಯಾವ ಥರ ಬರುತ್ತೆ. ಇವತ್ತು EV ಏನೋ ಒಂದು ಚೆನ್ನಾಗಿ ನಡೀತಾ ಇದೆ. ನನ್ನ ಪ್ರಕಾರ EV ಮುಂದೆ ನಡೆಯಲ್ಲ ಅಷ್ಟು. ಆಲ್ರೆಡಿ ಒಂದು ಇಶ್ಯೂಸ್ಗಳು ಬಂದಿದೆ. ಓಲಾ ಈಗೇನು IPO ಬಂತು, ಅದೆಲ್ಲ ಮಾತಾಡೋದು ಬೇಡ ಈ ಸಂದರ್ಭದಲ್ಲಿ. ಸೊ ಎಲ್ಲ ನೋಡ್ಕೊಂಡು ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಹೇಗೆ ನಡೆಯುತ್ತೆ ಈ ಕಂಪ್ನಿ ಅಥವಾ ಒಂದು ಏನೇ ಸ್ಟಾಕ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಎಲ್ಲ ವಿಚಾರ ಮಾಡಿ ಆಮೇಲೆ ಒಂದು ಹೂಡಿಕೆ ಮಾಡಬೇಕು. ಸ್ಲೋ ಅಂಡ್ ಸ್ಟಡಿ ಇದ್ರೂ ಪರವಾಗಿಲ್ಲ, ಬಟ್ ಫೇಲ್ಯೂರ್ ಆಗಕ್ಕೆ ನೋಡ್ಕೊಂಡ್ಬಿಡಿ. ಸೊ ವಿಚಾರ ಇಷ್ಟೇ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮ್ಯೂಚುವಲ್ ಫಂಡ್ ಹೊಸದಾಗಿ ಏನಾದರೂ SIP ಮಾಡುವಂಥದ್ದು ಇದ್ರೆ ಖಂಡಿತ ಸಂಪರ್ಕ ಮಾಡಿ, ಸಹಾಯ ಮಾಡ್ತೀನಿ. ನಿಮ್ಮ ರಿಸ್ಕ್ ಅನ್ನ ಅನಾಲಿಸಿಸ್ ಮಾಡಿ ಒಂದು ವ್ಯವಸ್ಥೆ ಮಾಡ್ತೀನಿ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಿಫ್ಟಿ ಒಂದು ಇಲ್ಲಿ ವಿಡಿಯೋ ನೋಡ್ತಾ ಇರ್ಬೋದು, ಕಳೆದ ವಾರದ್ದೊಂದು ನಿಫ್ಟಿ 24,500 ಇಂದ 23,500 ನಡುವೆ ಓಡಾಡ್ತಾ ಇರುತ್ತೆ. ಸೊ ಕ್ಲೋಸಿಂಗ್ ಬಂದ್ಬಿಟ್ಟು 24,367ಗೆ ಒಂದು ಇದಾಗಿರುವಂಥದ್ದು. ಸೊ ಅಲ್ಲೇ ಒಂದು ಆಟ ಆಡ್ತಾ ಇದೆ. ಇವೊಂದು ನನ್ನ ಸ್ಟೊಕಾಸ್ಟಿಕ್ ಇನ್ನು ಒಂದು ಮೇಲ್ ಹೋಗಲಿಕ್ಕೆ ಒಂದು ಸಾಧ್ಯತೆ ಇದೆ ಇಲ್ಲಿಂದ. ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಪ್ಯಾನಿಕ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರೆ ಏನಾದ್ರು, ಅದರಲ್ಲೂ ಒಂದು ಹೈಡನ್ಬರ್ಗ್ ವಾಟ್ ಎವರ್ ಒಂದು ನ್ಯೂಸ್ ಬರ್ತಾ ಇದೆ. ರಿಲಯನ್ಸ್ ಬಗ್ಗೆ ಒಂದು ಆರೋಪ ಮಾಡ್ತಾ ಇರೋದು. ಇದು ಆಕ್ಚುಲಿ ಸ್ಟೊಕಾಸ್ಟಿಕ್ಸ್ ಬೇಸಿಸ್ ಮೇಲೆ ಒಂದು ಚೆನ್ನಾಗಿ ಏರ್ಬೇಕು ಇಲ್ಲಿಂದ. ಅಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈ ತರ ಒಂದು ಯಾವ್ದಾದ್ರು ಬ್ಯಾಡ್ ನ್ಯೂಸ್ ಬಂತು ಅಥವಾ ಅಲ್ಲೆಲ್ಲೋ ಯುದ್ಧ ಆಯ್ತು ಅಂತ ಏನೋ ರೂಮರ್, ಅಥವಾ ಒಂದೇನೋ ಒಂದು ಸ್ಕ್ಯಾಮ್ ಏನೋ ಬಂತು, ಅಥವಾ ಒಂದು ಏನೋ ನಷ್ಟಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು ಏನಾದ್ರು ಬಂತು ಅಂದ್ರೆ ಸೊ ವಿಚಾರಗಳು ಕಂಟ್ರೋಲ್ ಇರಲಿರಲ್ಲ ನಮ್ದ್ರಲ್ಲಿ. ಸೊ ಲಾಸ್ಟ್ ಜಾಪನೀಸ್ ಒಂದು ಇಶ್ಯೂ ಬಂತು. ಸೊ ಅದೆಲ್ಲ ಒಂದು ಓವರ್ ಆಲ್ ವರ್ಲ್ಡ್ ಮಾರ್ಕೆಟ್ಗೆ ಒಂದು ಅಫೆಕ್ಟ್ ಆಗುವಂಥದ್ದು. ಸೊ ಸಡನ್ ಆಗಿ ಫಾಲೋ ಆಯಿತು. ಈ ತರ ಒಂದು ಮುಂದೆನೂ ಸಹ ಒಂದು ಇರ್ಬೋದು. ಕಾರಣ ಏನಂದ್ರೆ, ಸ್ವಲ್ಪ ಪೀಕ್ ಹೋಗಿದೆ. ಈ ಪೀಕ್ ಹೋಗ್ಲಿಕ್ಕೂ ಸಹ ಒಂದು ಮ್ಯೂಚುವಲ್ ಫಂಡ್ ಕಾರಣ ಆಗಿದೆ. ಸೊ ರೀಸೆಂಟ್ ಡೇಟಾ ಒಂದು ಫ್ರೈಡೆ ರಿಲೀಸ್ ಆಗಿದ್ದು, ಒಂದು ಹ್ಯೂಜ್ ಒಂದು ಇನ್ಫ್ಲೋ ಆಗಿದೆ ಮ್ಯೂಚುವಲ್ ಫಂಡ್ ಇದರಲ್ಲಿ ದುಡ್ಡು. ಅದು SIP ಹೊಸದಾಗಿ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟೆಡ್ಗಿಂತ 23,000 crores ಸಮಥಿಂಗ್ ಏನೋ ನೋಡ್ದಂಗೆ ಆಯ್ತು. ಸೊ ಅದೆಲ್ಲ ಒಂದು ವಿಚಾರಗಳು ಇರ್ತವೆ. ಅದೇನಾದ್ರೂ ಸಡನ್ ಆಗಿ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂದ್ರೆ ಸಡನ್ ಕೊಲ್ಯಾಪ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತವೆ. ಸೊ ಹುಷಾರಾಗಿ ಒಂದು ಟ್ರೇಡ್ ಮಾಡಿ. ಸೊ ನನ್ನ ಒಂದು
ಆ, ಏನಂದ್ರೆ ಒಂದು 24,800 ತನಕ ಒಂದು ಹುಷಾರಾಗಿರ್ಬೇಕು. ಆ, ಇದೆಲ್ಲ ಕ್ರಾಸ್ ಆಗಿ ನೆಕ್ಸ್ಟ್ ಅದೆಲ್ಲ ಹೋದ್ರೆ ಒಂದು 26,000 ಎಲ್ಲ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲ ಮಾರ್ಕ್ ಮಾಡಿರೋದು ನೀವು ನೋಡ್ತಾ ಇರ್ಬೋದು. ನಾನೇನು ಚೇಂಜ್ ಮಾಡಿಲ್ಲ, ಕಳೆದ ವಾರದ್ದೇ ಒಂದು ಇಲ್ಲಿ ತನಕ ಬರ್ಬೋದು ಅಂತ ಸಹಿತ ಹೇಳಿದ್ದೀನಿ. 21,600 ವರ್ಸ್ಟ್ ಕೇಸ್ ಬರುತ್ತೆ. ಫಸ್ಟ್ ವರ್ಸ್ಟ್ ಕೇಸ್ ನನಗೆ ಇಲ್ಲಿ 23,500ಗಿಂತ ಕೆಳಗೆ ಬರಬೇಕು. ಸೊ ಇಲ್ಲೆಲ್ಲ ಬಂದು ನೆಕ್ಸ್ಟ್ ಅದರಿಂದ ಕೆಳಗೆ ಇಳ್ಕೊಂಡು 22,700 21,600 ತನಕ ಬರ್ಬೋದು. ಬಟ್ ಪ್ರಸ್ತುತ ಒಂದು ಸ್ಟೊಕ್ಯಾಸ್ಟಿಕ್ ಬೇಸಿಸ್ ಮೇಲೆ ಒಂದು ಹೈ ಹೋಗ್ಲಿಕ್ಕೆ ಸಾಧ್ಯತೆ ಅಂತ ಇದೆ. ಸೋಮವಾರ ಓಪನಿಂಗ್ ಮೇಲೆ ಇದು ಡಿಪೆಂಡ್ ಆಗಿದೆ. ಸೋಮವಾರ ಪ್ರಸ್ತುತ ಒಂದು ಫ್ಲಾಟ್ ತೋರಿಸ್ತಿದೆ SGX ನಿಫ್ಟಿ ಏನಿದೆ, ಗಿಫ್ಟ್ ನಿಫ್ಟಿ. ಸೊ ಅದು ಒಂದು ಫ್ಲಾಟ್ ಅಂತ ತೋರಿಸಿದ್ರೆ ರಿಲಯನ್ಸ್ ನ್ಯೂಸ್ಗಳು ಇದೆಲ್ಲ ಹಿಂಡನ್ಬರ್ಗ್ ಗ್ರೂಪ್ ಅದೆಲ್ಲ ನೋಡಿಕೊಂಡು ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಸೊ ಎಚ್ಚರದಿಂದ ಇರಿ. ರಿಸಲ್ಟ್ಸ್ಗಳು ಸ್ವಲ್ಪ ಸುಮಾರು ಇರೋಂಗಿದೆ. ಕ್ವಾರ್ಟರ್ಲಿ ರಿಸಲ್ಟ್ ಯಾವ್ದಾವ್ದಿದೆ ನೋಡೋಣ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ವಿಚಾರ ನೋಡ್ಬೇಕು, ಏನಿದೆ ಆ ಕಂಪ್ನಿ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಇದು ನಿಫ್ಟಿಗೆ ಅಫೆಕ್ಟ್ ಆಗುತ್ತಾ ಅಥವಾ ಒಂದು BSE ಈಗ ಯಾವ್ದಾದ್ರು ಅಫೆಕ್ಟ್ ಆಗುತ್ತಾ, ಇದೆಲ್ಲ ನೋಡ್ಬೇಕು. ಸೊ 10th ಇವತ್ತಿಂದಿದ್ದು. ಸೊ 10th ಯಾವುದು ಯೂಶಲಿ ಅಂತ ಒಳ್ಳೆ ಒಂದು ಇದು ಕೊಡಲ್ಲ. ಸ್ಯಾಟರ್ಡೆ ಸಂಡೇಗಳು ಇರಲ್ಲ, ಸಂಡೇ ಅಂತೂ ಇರ್ಲಿಕ್ಕಿಲ್ಲ ಯಾವುದು. ಸೊ ಸಂಡೇ ಒಂದು 2-3 ಇದಾವೆ. 63 ಮೂನ್ಸ್ ಇದನ್ನ ನೋಟ್ ಮಾಡ್ಕೊಬೇಕು ನಾನು, ಯಾಕಂದ್ರೆ ನಿಫ್ಟಿ ಆಸ್ಪೆಕ್ಟ್ ಅಲ್ಲ, ಒಂದು ಬೇರೆ ಆಸ್ಪೆಕ್ಟ್ ಅಲ್ಲಿ ನೋಡ್ಬೇಕಾಗತ್ತೆ. ಶುಗರ್ ಸ್ಟಾಕ್ಸ್ ಕಾಣಿಸ್ತಿದೆ ಒಂದೆರಡು. ಸೊ ಮೇಜರ್ ಅಂತ ಯಾವುದು ಕಾಣಿಸ್ತಿಲ್ಲ ನನಗೆ ಸೋಮವಾರದ ದಿವಸ. ನೋಡ್ಬೇಕು ಇದು ಯಾವ್ದೇ ತರ ಒಂದು ಇದಾಗುತ್ತೆ ಅಂತ. ಸೊ ಧನಲಕ್ಷ್ಮಿ ಬ್ಯಾಂಕ್ ಎಲ್ಲ ಓಕೆ. ಶುಗರ್ ಸ್ಟಾಕ್ ಆಗಿ ಓಕೆ ಅಂತದ್ದು ಯಾವುದು ಕಾಣಿಸ್ತಿಲ್ಲ ಅಷ್ಟು. ಹ್ಯಾಪಿಯೆಸ್ಟ್ ಮೈಂಡ್ ನೋಡ್ಕೊಳ್ಳಿ, ರಿಸಲ್ಟ್ ಏನೋ ಬ್ಯಾಡ್ ಬಂತು ಅಂದ್ರೆ ಸ್ವಲ್ಪ ಕಷ್ಟ. ಇನ್ ಕಾಪರ್ ಒಂದು ಇಷ್ಟು ದಿವಸ ಫ್ಲಾಟ್ ಬಂದಿದ್ದು, ಒಂದು ಒಳ್ಳೆ ರಿಸಲ್ಟ್ ಬಂದ್ರೆ ಒಂದು ಆಫ್ ಹೋಗೋ ಸಾಧ್ಯತೆ ಇದೆ. ಐಡಿಯಾ ಕೂಡ ಒಂದು ಅಂತೇನು ಇರ್ಲಿಕ್ಕಿಲ್ಲ. ಲಾಂಗ್ ಟರ್ಮ್ ಇಂದ ಒಂದು ಸ್ವಲ್ಪ ಚೆನ್ನಾಗಿ ಉಳಿದು ಸಮಸ್ಯೆ ಕೊಡ್ಬೋದು. ನೋಡ್ಕೊಳ್ಳಿ. RBI ಮೊನ್ನೆ ಕೊಟ್ಟಿದೆ IRFC IT ಲಾಂಗ್ ಟರ್ಮ್ ಅಂದ್ರೆ ತುಂಬಾ ಜನ ಹಾಕ್ಲಿಕ್ಕಿಲ್ಲ ಇತ್ತದ್ದು, ಬಟ್ IRFC ಅಂತ ನೋಡ್ಕೊಬೇಕಾಗತ್ತೆ. ಸೊ ಈ ತರ ಒಂದು ನಿಮ್ಮ ರಿಸಲ್ಟ್ಗಳು ಯಾವ್ದಿದೆ ಅದೆಲ್ಲ ನೋಡ್ಬೇಕು. ಅದ್ರ ಬೇಸಿಸ್ ಮೇಲೆ ನಿಮ್ಮ ಬೈ ಸೆಲ್ ಏನಿದೆ ಅದನ್ನ ನೋಡ್ಕೊಬೇಕು. ಸೊ ನಾನು 63 ಮೂನ್ ಅಂತ ಹೇಳ್ತಿದ್ದೆ, ಅದನ್ನ ಸ್ವಲ್ಪ ನೋಡ್ಬೇಡ, ಮರ್ತ್ ಬಿಡೋಕ್ ಮುಂಚೆ. 63 ಮೂನ್ಸ್ ಯಾಕೆ ಹೇಳ್ತೀನಿ ಅಂದ್ರೆ, ಇವರೆಲ್ಲ ಒಂದು ಫೈನಾನ್ಷಿಯಲ್ ಸೆಕ್ಟರ್, ಬ್ಯಾಂಕಿಂಗ್ ಅವರಿಗೆಲ್ಲ ಸಾಫ್ಟ್ವೇರ್ ಸಪ್ಲೈ ಅದೆಲ್ಲ ಮಾಡುವಂಥದ್ದು. ಸೊ ಒಂದು ಪೀಕ್ ಇಂದ ಒಂದು ಕೆಳಗೆ ಬಂದಿರುವಂಥದ್ದು. ಲಾಂಗ್ ಟರ್ಮ್ಗೆ ಚೆನ್ನಾಗಿದೆ ಕಂಪ್ನಿ ಇದು. ನೋಡ್ಬೇಕಾಗತ್ತೆ ಈ ತರ ಕಂಪ್ನಿಗಳು. ಸೊ ರಿಸಲ್ಟ್ ಏನೋ ಚೆನ್ನಾಗಿದ್ರೆ ಒಂದು ಒಳ್ಳೆ ಮೊಮೆಂಟಮ್ ಒಂದು ಇದರಲ್ಲಿ ಮತ್ತೆ 350 ಇಂದ 450 ಎಲ್ಲ ಕ್ರಾಸ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಒಂದು ನೋಡ್ಬೇಕಿತ್ತು. ಇನ್ನು IPO ಪಾರ್ಟ್ ನೋಡ್ಬೇಕಾಗಿತ್ತು, ಯಾಕಂದ್ರೆ ಇಲ್ಲಿ ಓಲಾ ಅಂತದೆಲ್ಲ ಬಂದ್ರೆ ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಅಂತ ಕೇಳುತ್ತಿದ್ರು. ಸೊ ಓಲಾ ಇರ್ಲಿ ಯಾವ್ದೋ ಇರ್ಲಿ ಬೇಡ ಅಂತ ಹೇಳಿದ್ದೆ. ಸೊ ಕಾರಣಗಳು ಏನಕ್ಕೆ ಅಂದ್ರೆ ಅದ್ರ GMP ಗೊತ್ತಾಗ್ಬಿಡುತ್ತೆ ಅದ್ರ ಬಂಡವಾಳ ಏನಿದೆ ಅಂತ. ಸೊ ಅದೆಲ್ಲ ನೋಡ್ಬಿಟ್ಟು ಇದು ವ್ಯವಸ್ಥೆ ಮಾಡ್ಬೇಕು. ಇಲ್ಲಿ GMP ಒಂದು ಪೊಸಿಸ್ಟ್ರಾನ್ ಎನರ್ಜಿ ಒಂದು ನೋಡ್ಬೇಕಾಗುತ್ತೆ, ಇದು ಸ್ವಲ್ಪ ಚೆನ್ನಾಗಿದ್ದಂಗಿದೆ. ಸೊ ಮತ್ತೆ ಯೂನಿಕಾಮರ್ಸ್ ಸೊಲ್ಯೂಷನ್ ಸ್ವಲ್ಪ ಇದು ಆಕ್ಚುಲಿ ಮಿಸ್ ಆಯ್ತು, ಇದು ನನ್ನ ಮೇನ್ ಲೈನ್ ಅಲ್ಲಿ ಒಂದು. ಓಕೆ, ಇನ್ನು ಅಂಥದ್ದು ಯಾವುದೂ ಇಲ್ಲ.
ಬೇಸಿಕಲಿ ನಾನು ಇವಾಗ ಅವಾಯ್ಡ್ ಮಾಡ್ತಾ ಇದ್ದೀನಿ SME ಸ್ಟಾಕ್ಗಳು. ಯಾಕಂದ್ರೆ ಇದು ಅಲಾಟ್ಮೆಂಟ್ ಸ್ವಲ್ಪ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗೆ ಒಂದು ರಿಟರ್ನ್ ಸಹಿತ ಒಂದು ಅಷ್ಟು ಸಿಗ್ಲಿಕ್ಕಿಲ್ಲ. ಇದು ಮೀನ್ಸ್ ಅಲಾಟ್ಮೆಂಟ್ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಇನ್ನು NFO ಯಾವ್ದಾದ್ರು ಮ್ಯೂಚುವಲ್ ಫಂಡ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಏನಾದಿದ್ರೆ ರೆಕಮೆಂಡ್ ಮಾಡೋಣ ಅಂತ. ಕ್ರಿಸಲ್ 10 ರೇಟಿಂಗ್ ಬೇಡ. ಅಗೇನ್ ಡಿಫೆನ್ಸ್ ಇಂಡಿಯಾಸ್ ಇಂಡೆಕ್ಸ್ ಬಂದೆ, ಇವರೆಲ್ಲ ಸೇಮ್ ಅದೇ ಮೋತಿಲಾಲ್ ಓಸ್ವಾಲ್ ಕಪಿ ಹೊಡಿತಾ ಇದ್ದಾರೆ. ಸೊ ಹೀಗೆ ಒಂದು ಅಷ್ಟೇನು ಚೆನ್ನಾಗಿ ಕೊಡ್ಲಿಕ್ಕಿಲ್ಲ ಅವರು. ಸೊ ಮಲ್ಟಿ ಕ್ಯಾಪ್ ಏನಾದ್ರು ಇನ್ವೆಸ್ಟ್ ಮಾಡೋಂಗಿದ್ರೆ ನೋಡಿ, ಚೆನ್ನಾಗಿದೆ ಇದು. ಯಾಕಂದ್ರೆ ಒಂದು ಬ್ಯಾಲೆನ್ಸ್ಡ್ ಫಂಡ್ ಇರುತ್ತೆ ಇದೆಲ್ಲ. ಸೊ ಲಾಂಗ್ ಟರ್ಮ್ಗೆ ಒಂದು 13-14% ಜಾಸ್ತಿ ಒಂದು ಆವರೇಜ್ ಅಲ್ಲಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ಇನೋವೇಟಿವ್ ಆಪರ್ಚುನಿಟಿ ಫಂಡ್ ರಿಸ್ಕ್ ಇರುತ್ತೆ, ಹೈ ರಿಸ್ಕ್. ಆ ಹೆಸರು ನೋಡ್ತಿದ್ದಂಗೆ ನೋಡಬೇಕು. ಇನ್ನು ನಿಫ್ಟಿ ಮೆಟಲ್ ಸ್ಟಾಕ್ಸ್ ವೆರಿ ಇಂಟ್ರೆಸ್ಟಿಂಗ್. ETF ಕೂಡ ಇದು. ಸೊ ಒಂದು ಮೆಟಲ್ ಅಲ್ಲಿ ಒಂದು ಚೆನ್ನಾಗಿ ಬರ್ಬೋದು ಈ ತರದ ಒಂಥರ ಸ್ಟಾಕ್ ETF ಗಳಿದು. ಸೊ ಮೇನ್ ಆಗಿ ನಿಮ್ಮ ಸ್ಟಾಕ್ ತರ ವರ್ಕ್ ಆಗುತ್ತೆ ETF. ತುಂಬಾ ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ಕಳೆದ ವಾರದ ಪರ್ಫಾರ್ಮೆನ್ಸ್ ಬ್ಯಾಡ್ ಇತ್ತು. ವೆರಿ ಸಾರಿ ಟು ಸೇ. ಯಾಕಂದ್ರೆ ಇಲ್ಲಿ ಒಂದು ಮೇಜರ್ ಫಾಲ್ ಆಗಿದ್ರಿಂದ ರಿಕವರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಒಂದು ಇದಾಗಿದೆ. ಸೊ ಪ್ರಸ್ತುತ ಒಂದು ಅದಾನಿ ವಿಲ್ಮಾರ್ ಅಂತ ರಿಸಲ್ಟ್ ಕೊಟ್ಟಿರ್ಲಿಲ್ಲ. ಸೊ ಹೈ ಎಲ್ಲ ಹೋಗಿ ಒಂದು ಲೋ 399 ಬಂದಿತ್ತು. 383 ಸಜೆಸ್ಟ್ ಮಾಡಿದ್ರೆ 399 ಹೈಯೆಸ್ಟ್ ಹೋಗಿತ್ತು. ಲೋ 669 ಇಂದ 399 ನಡುವೆ ಆಟ ಆಡಿದ್ರಿಂದ ಇದು ಎಕ್ಸಿಟ್ ಆಗೋದು ಒಳ್ಳೇದು ಈ ಸ್ಟಾಕ್ ಇಂದ. ಇನ್ನು ಟೈಟನ್ ಸೆಲ್ ಹೇಳಿದೆ ಅಂತ ಫಾಲ್ ಕಂಡಿಲ್ಲಪ್ಪ. ಲಾಂಗ್ ಟರ್ಮ್ಗೆ ಒಂದು ಓಕೆ ಅನ್ಸುತ್ತೆ ಈ ತರ ಸ್ಟಾಕ್ಗಳು. ಬಟ್ ಪ್ರಸ್ತುತ ಏನಾದ್ರು ಇಟ್ಕೊಂಡಿದ್ರೆ ಸೆಲ್ ಮಾಡಿ ಅಂದಿದೆ. ಸೊ ಅಂತ ಏನು ಬೀಳಲಿಲ್ಲ ಇದು. ಅಮರ ರಾಜ ಬ್ಯಾಟ್ರಿ ಸಹಿತ ಒಂದು ರಿಸಲ್ಟ್ ಅಲ್ಲಿ ಏನು ಬಂದಿಲ್ಲ, ಯಾಕೋ ಗೊತ್ತಿಲ್ಲ, ಇದು ಏರಿಲ್ಲ ಇದು. ಇನ್ನು JK ಟೈರ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಹೋಲ್ಡ್ ಸೆಲ್ ನಿಮ್ಮ ಡಿಪೆಂಡೆನ್ಸ್ ಏನಿದೆ ಅದನ್ನ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ ಇದು. ಸೊ HCC ಅಗೇನ್ ಡೌನ್ ಬಂದಿದೆ. ಇದ್ರ ಬದಲು NBCC ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೋಡ್ಬಿಟ್ಟು ಈ ತರದ್ದು ಸ್ಟಾಕ್ಗಳೊಂದು ವ್ಯವಸ್ಥೆ ಮಾಡ್ಕೊಬೇಕಾಗತ್ತೆ. ಸೊ ಪ್ರಸ್ತುತ ಒಂದು ಡೌನ್ ಹೋಗಿದೆ, ಬಟ್ ಲಾಂಗ್ ಟರ್ಮ್ಗೆ ಇಂಥದ್ದು ಸ್ಟಾಕ್ಸ್ಗಳು ಓಕೆ. ಸ್ಟಿಲ್ ಯಾರಾದ್ರೂ ತುಂಬಾ ಕಷ್ಟ ಇದ್ರೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಯೂಶಲಿ ಸ್ಟಾಪ್ ಲಾಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಫಸ್ಟ್ ಟೈಮ್ ಎಂಟ್ರಿಗೆ ನಾನು 5% ಅಂತ ಹೇಳೋದು ಜನರಲ್ ಆಗಿ. ಸೊ ಇದು ಎಕ್ಸಿಟ್ ಆಗಿ ಟಾಟಾ ಪವರ್ ಬಿಲೋ ಅವರೇಜ್ ಒಂದು YoY ಸ್ವಲ್ಪ ಕಡಿಮೆ ಬಂದಿದೆ. ಸೊ ಬಟ್ ಸಾಧ್ಯತೆ ಇದೆ ಇದು ಇರ್ಲಿಕ್ಕೆ. ಲಾಂಗ್ ಟರ್ಮ್ಗೆ ಹಿಡ್ಕೊಂತೀನಿ ಅಂತಿದ್ರೆ ಹಿಡ್ಕೊಬಹುದು. ಬಟ್ ಎಕ್ಸಿಟ್ ಆಗೋರು ಎಕ್ಸಿಟ್ ಆಗ್ಬಿಡಿ. ಇನ್ನು ಈ ವಾರದ್ದು ಒಂದು ಪವರ್ ಗ್ರಿಡ್ ನೋಡ್ತಾ ಇದ್ದೀನಿ. ಒಂದು 346 ನಡೀತಾ ಇದೆ. ಒಂದು 355 360 ಈ ತರ ಬರ್ಬೋದು. ಇದು ಅಗೇನ್ ಶಾರ್ಟ್ ಟರ್ಮ್ ಟು ಲಾಂಗ್ ಟರ್ಮ್ಗೆ ಇದು. ಇನ್ ಕೇಸ್ ಮಾರ್ಕೆಟ್ ಕರೆಕ್ಷನ್ ಆಯಿತು ಅಂದ್ರೆ ಆವರೇಜ್ ನೋಡ್ಕೊಂಡು ಮಾಡಿ. ಸೊ ಬಿಲೋ 5-10% ಎಲ್ಲ ಬಂದ್ರು ಸಹ ಆಮೇಲೆ ಆವರೇಜ್ ಮಾಡಿ. ಅದಕ್ಕೆ ಮುಂಚೆನೇ ಆವರೇಜ್ ಮಾಡೋ ಅಗತ್ಯ ಇಲ್ಲ. ಈ ಗೇಲ್ ಸಹಿತ ಅಷ್ಟೇ, ಅಗೇನ್ ಗೌರ್ಮೆಂಟ್ ಕಂಪ್ನಿ. ಸೊ 227 ನಡೀತಾ ಇದೆ. ಇದೆಲ್ಲ ಕ್ರಾಸ್ ಆದ್ರೆ ಒಂದು 245 ಎಲ್ಲ ಹೋಗ್ಬೋದು. ವಾಟ್ ವಿಸಾರ್ಡ್ದು ಒಂದು ಟ್ರೆಂಡ್ ಚೇಂಜ್ ಆಗಿದೆ. ಸೊ ಮತ್ತೆ ಮೊಮೆಂಟಮ್ ಬರ್ಬೋದು. ಸ್ಟಾಪ್ ಲಾಸ್ 51 ಹಾಕೊಂಡು ಒಂದು ಇದು ಮಾಡಿ. ರುದ್ರ ಆಕ್ಚುಲಿ ಮಿಸ್ ಮಾಡಿದೆ ಇದರಲ್ಲಿ ಲಿಸ್ಟ್ ಅಲ್ಲಿ. ಸೇಮ್ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ರುದ್ರ ಬಗ್ಗೆ, ರುದ್ರ ಗ್ಲೋಬಲ್. ಅನ್ಫಾರ್ಚುನೇಟ್ಲಿ ನಾನು ಎಕ್ಸಿಟ್ ಆಗ್ಬಿಟ್ಟಿದೆ. ಇದು ಅರೌಂಡ್ 71 ತನಕ ಎಲ್ಲ ಹೋಗಿದೆ. 69 ರನ್ ಆಗ್ತಿದೆ. ಅರೌಂಡ್ 65 ಎಲ್ಲ ಬಂದಾಗ ಒಂದು ಖಂಡಿತ ಬೈ ಮಾಡಿ. ಈಗ ಸದ್ಯಕ್ಕೆ ಬೇಡ ಇದೆ ರುದ್ರ ಗ್ಲೋಬಲ್. 65ಗಿಂತ ಬಿಲೋ ಬರಬೇಕು. 63-65 ಆ ರೇಂಜಲ್ಲಿ ಬಂದಾಗ ಒಂದು ಬೈ ಮಾಡ್ಕೊಳ್ಳಿ. ಇನ್ನು ಮಣಪುರ ಫೈನಾನ್ಸ್ 204 ಇದೆ. ಒಂದು ಸ್ಟಾಪ್ ಲಾಸ್ 195 ಹಾಕೊಂಡು ಲಾಂಗ್ ಟರ್ಮ್, ಮೀಡಿಯಂ ಟು ಲಾಂಗ್ ಟರ್ಮ್ ರೇಂಜ್ ಈ ಥರ ಇಟ್ಬಿಟ್ಟು 210-225 ಇದಕ್ಕಿಂತ ಜಾಸ್ತಿ ಹೋಗ್ಬೋದು. ಸೊ ಟಾಟಾ ಮೋಟರ್ಸ್ ಸಹಿತ ಹಾಗೆ ಒಂದು ಲಾಂಗ್ ಟರ್ಮ್ಗೆ ಅಂತ ವಿಷನ್ ಇಟ್ಕೊಂಡು 1068 ಇಂದ ಅಪ್ ಟು 1200 ತನಕ ಬರ್ಬೋದು. ಫೆಡರಲ್ ಬ್ಯಾಂಕ್ ಅಗೇನ್ ಸೇಮ್ ಲಾಂಗ್ ಟರ್ಮ್ಗೆ ಅಂತಾನೆ. ಈ ಯಾವುದು ಶಾರ್ಟ್ ಟರ್ಮ್ಗೆ ಅಂತ ಇಲ್ಲ, 1 ವೀಕ್ಗೆಲ್ಲ ಒಂದು ಕೊಡೋಂಥದ್ದು. ಯಾಕಂದ್ರೆ ಮಾರ್ಕೆಟಲ್ಲಿ ಬಿಗ್ ಕರೆಕ್ಷನ್ಸ್ ಬರೋ ಸಾಧ್ಯತೆ ಅಂತ ಖಂಡಿತ ಇದೆ. ಸೊ ಇನ್ ಕೇಸ್ ಏನಾದರೂ ಫಾಲ್ ಆಯಿತು ಅಂದರೆ ಸಡನ್ನಾಗಿ ಇದರಲ್ಲಿ ಆವ್ರೇಜ್ ನೋಡ್ಕೊಂಡು ಮಾಡಿ. ಸ್ಟಾಪ್ ಲಾಸ್ ಎಲ್ಲ ನೋಡ್ಕೊಂಡು ಇಟ್ಕೊಬೇಕಾಗುತ್ತೆ. ಸೊ ಅದರಿಂದ ಕೆಳಗಡೆ ಬಂದರೆ ಖಂಡಿತ ಮಾರಬೇಕು. 5% ಜನರಲ್ ಸ್ಟಾಪ್ ಲಾಸ್ ಹೇಳ್ತೀನಿ ನಾನು ಫಸ್ಟ್ ಟೈಮ್ ಎಂಟ್ರಿ ಕೊಡೋರಿಗೆ. ಇನ್ನು ಪ್ರೀವಿಯಸ್ ಎಂಟ್ರಿ ಅವ್ರಿಗೆ ನೋಡ್ಕೊಂಡು ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡಿಕೊಂಡು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ 197 ಇಂದ 210 ತನಕ ಬರ್ಬೋದು. ಮೊಮೆಂಟಮ್ ಅಂತೂ ಇದು ಕಾಣಿಸ್ತಿದೆ. ಒಂದು
ಚೀಪ್ ಆಗಂತೂ ಹೋಗಿದೆ. ಬಟ್ ಚೀಪ್ ಇದು ಎಷ್ಟು ದಿವಸ ಸಸ್ಟೈನ್ ಆಗುತ್ತೆ ಗೊತ್ತಿಲ್ಲ ಪೆಟ್ರೋಲ್ ಬ್ಯಾಂಕಲ್ಲಿ. ಸೊ ಇದೆಲ್ಲ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಒಂದು 1-2% ಎಲ್ಲ ಬಂದರೆ ವೆರಿ ಗುಡ್. ತುಂಬ ಒಂದು ಜಾಸ್ತಿ ಇದು ಇಟ್ಕೊಂಡು ಮಾಡಬೇಡಿ. ಎಸ್ ಬಿ ಐ ಅಗೇನ್ 824 ರೇಂಜಲ್ಲಿ ನಡೀತಾ ಇದೆ. ಒಂದು ಅಪ್ ಟು 845, 860 ಈ ಥರ ಎಲ್ಲ ಹೋಗ್ಬೋದು. ಸೊ ಅಗೇನ್ ಲಾಂಗ್ ಟರ್ಮ್ಗೆ ಅಂತಾನೆ ಇದು ಕೂಡ ಸ್ಟಾಪ್ ಲಾಸ್ 63 ಹಾಕೊಳ್ಳಿ. ಅದರ ನಂತರ ಕೆಳಗಡೆ ಬಂದರೆ ಮಾರ್ಕೊಳ್ಳಿ. ಸೊ ಇದು ಜಾಸ್ತಿ ಇನ್ವೆಸ್ಟ್ಮೆಂಟ್ ರುದ್ರಾ ಗ್ಲೋಬಲ್ ಅಂತಾರೆ, ಯಾಕಂದ್ರೆ ಲಿಕ್ವಿಡಿಟಿ ಪ್ರಾಬ್ಲಮ್ ಬರ್ಬೋದು, ಎಕ್ಸಿಟ್ ಆಗೋಕ್ಕಾಗಲ್ಲ. ಸೊ ಇದರೊಂದಿಗೆ ಈ ವಾರದ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಯಾರಾದರೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಹೊಸದಾಗಿ ಮಾಡಬೇಕು ಅಂತಿದ್ರೆ ಖಂಡಿತ ನನ್ನ ಅಪ್ರೋಚ್ ಮಾಡ್ಬೋದು. ಮತ್ತೆ ಬೇರೆ ಎಕ್ಸಿಸ್ಟಿಂಗ್ ಬೇರೆ ಬ್ರೋಕರ್ ಅಥವಾ ಒಂದು ಯಾರೋ ಚಾನಲ್ ಪಾರ್ಟ್ನರ್ ಜೊತೆ ಏನಾದರೂ ಟೈಪ್ ಆಗಿಬಿಟ್ಟು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಥವಾ ನೇರವಾಗಿ ನೀವೇ ಮಾಡ್ತಾ ಇದ್ರೆ ಇಷ್ಟ ಇದ್ರೆ ನೀವು ಖಂಡಿತ ನನ್ನನ್ನು ಅಪ್ರೋಚ್ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ.